ವೇದಿಕೆ ಮೇಲಿರುವ ಈ ಚರ್ಚಿನ ಗುರುಗಳು ಹಾಗೂ ಫ್ರಾನ್ಸಿಸ್ಕನ್ ಧರ್ಮಸಭೆಯ ಮುಖ್ಯಸ್ಥರು, ಅಂದಿನ ಈ ಚರ್ಚಿಗೆ ಬುನಿಯಾದಿ ಹಾಕಿದ ಗುರುಗಳು, ಪುತ್ತೂರು ವಲಯದ ಮಹಾಧರ್ಮಗುರುಗಳು, ನಮ್ಮ ಪುತ್ತೂರಿನ ಕಮಿಷನರೇಟ್ ಇದರ ಕಮಿಷನರ್ ಅವರು, ಹಾಗೂ ಈ ಸಭೆಯ ಸದಸ್ಯರು, ಈ ಚರ್ಚಿನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ನೀವೆಲ್ಲರೂ ಗುರುಗಳು, ಭಗಿನಿಯರು, ಬಂಧು ಭಗಿನಿಯರು ಇಲ್ಲಿದ್ದೀರಾ. ನಿಮಗೆಲ್ಲರಿಗೆ ನಮಿಸಿ ಚಿಕ್ಕದಾಗಿ ಮಾತಾಡಲಿಕ್ಕೆ ಹೇಳಿದ್ದ ಹಾಗೆ ಆದ ಕಾರಣ ಕೆಲವೇ ನಿಮಿಷಗಳಲ್ಲಿ ಒಂದು ಸಣ್ಣ ಸಂದೇಶವನ್ನು ಕೊಟ್ಟು ಕೊನೆಗೊಳಿಸ್ತೇನೆ. ಒಂದು ಊರಿನಲ್ಲಿ ತುಂಬ ಕುಟುಂಬಗಳಿದ್ದವು. ಅವರಿಗೆ ಬಹಳ ಕನಸಿತ್ತು, ನಮಗೆ ಒಂದು ದೇವಾಲಯ ಕಟ್ಟಬೇಕು ಅಂತ. ದೇವರಿಗೆ ದೇವಾಲಯ ಕಟ್ಟಬೇಕು ಹಾಗೂ ನಮಗೆ ದೇವರಿಗೆ ಆರಾಧಿಸಲು ಒಂದು ಸ್ಥಳ ಬೇಕು, ಎಲ್ಲಿ ಕಟ್ಟುವುದು ಅಂತ ಒಂದು ಪ್ರಶ್ನೆ ಬಂದಾಗ ಯಾರೊಬ್ಬರು ಬನ್ನೂರಿನಲ್ಲಿ ಹೇಳಿದಾಗೆ, ಅಲ್ಲಿ ಕೆಳಗೆ 4 ಎಕರೆ ಜಾಗ ಇದೆ, ಅಲ್ಲಿ ಕಟ್ಟೋಣ ಅಂತ ಹೇಳಿದರೆ, ಮತ್ತು ಕೆಲವರು ಇಲ್ಲ ಮಾರ್ಗದ ಬದಿಯಲ್ಲಿ ಬೇಕು, ಮತ್ತೆಲ್ಲೋ ಬೇರೆ ಕಡೆಯಲ್ಲಿ ಸ್ಥಳವನ್ನು ತೋರಿಸಿಕೊಟ್ಟಾಗ ನಿಜವಾಗಿಯೂ ದೇವರ ಇಚ್ಛೆ ಯಾವುದಿರಬಹುದು, ನಮ್ಮ ದೇವರಿಗೆ ಎಲ್ಲಿ ದೇವಾಲಯವನ್ನು ಕಟ್ಟೋಣ ಎಂಬ ಪ್ರಶ್ನೆಗೆ ಪ್ರತಿಯೊಬ್ಬರು ತನ್ನ ಅಂತಃಕರಣದಲ್ಲಿ ದೇವರ ಇಚ್ಛೆಯನ್ನು ಕಂಡುಹಿಡಿಯಲು ಪ್ರಾರ್ಥಿಸ್ತಾ ಇರುವಾಗ ಒಮ್ಮೆ ಆದಿಕಾಲದಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಂಡರು. 2 ಸಹೋದರರಿದ್ದರಂತೆ. ಒಬ್ಬ ವೈವಾಹಿಕ ಜೀವನ ನಡೆಸ್ತಿದ್ದ, ಇನ್ನೊಬ್ಬ ಮದುವೆ ಆಗದೆ ಒಬ್ಬಂಟಿಗನಾಗಿಯೇ ಇದ್ದ. 2 ಸಹೋದರರು ಬಹಳ ಅನ್ಯೋನ್ಯತೆಯಿಂದ ಜೀವಿಸ್ತಾ ಇದ್ದರು. ಅವರ ತಂದೆ ಹೇಳಿದರು, ನೋಡು ಮಕ್ಕಳೇ, ನಮಗೆ ಸ್ವಲ್ಪ ಜಾಗ ಇರೋದು, ಅದನ್ನು ಪಾಲು ಮಾಡಬೇಡಿ, ನೀವು ಒಟ್ಟಿಗೆ ದುಡಿಯಿರಿ, ಆದ ಫಸಲನ್ನು 2 ಭಾಗ ಮಾಡಿ ನೀವು ಕೊಂಡೋಗಿ, ಹಾಗೆ ಜಾಗ ಹಾಗೇನೇ ಉಳೀತದೆ, ನೀವು ಕೂಡ ಅನ್ಯೋನ್ಯತೆಯಿಂದ ಬಾಳಲು ಸುಲಭವಾಗ್ತದೆ ಅಂತ ಹೇಳಿ ಹಿತವಚನ ನೀಡಿ ಅವರು ತೀರಿದರು. ತಂದೆಯ ಮಾತಿನಂತೆ 2 ಸಹೋದರರು ಒಟ್ಟಿಗೆ ದುಡಿಯುತ್ತಿದ್ದರು ಹೊಲದಲ್ಲಿ. ಆದ ಬೆಳೆಯನ್ನು 2 ಭಾಗ ಮಾಡಿ ಜೀವನ ಸಾಗಿಸಿದರು, ಬಹಳ ಪ್ರೀತಿಯಿಂದ ಇದು. ಒಂದು ದಿವಸ ಈ ವಿವಾಹವಾದ ಸಹೋದರನಿಗೆ ಮನಸ್ಸಿಗೆ ಆಲೋಚನೆ ಹೊಳೆಯಿತು. ನಾನು ಮದುವೆ ಆಗಿದ್ದೇನೆ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನನಗೆ ಕುಟುಂಬ ಇದೆ. ಆದ ಕಾರಣ ಮುಂದೆ ನಾನು ಮುದಿಪ್ರಾಯಕ್ಕೆ ಬಂದಾಗ ನನ್ನ ನೋಡಲು ಯಾರಾದರೂ ಇದ್ದಾರೆ, ಆದರೆ ನನ್ನ ಸಹೋದರರಿಗೆ ಯಾರೂ ಇಲ್ಲ. ಅವನೊಬ್ಬನೇ ಒಂದು ಮನೆಯಲ್ಲಿ ಒಬ್ಬನೇ ಜೀವಿಸ್ತಾ ಇದ್ದಾನೆ. ಅವನಿಗೆ ನಾನು ಏನಾದರೂ ಸಹಾಯ ಮಾಡಬೇಕು, ಅವನಿಗೆ ತಿಳಿಯಬಾರ್ದು. ಹಾಗೆ ಅವರು ರಾತ್ರಿ ಹೊತ್ತು ಒಂದು ದೊಡ್ಡ ಚೀಲದಲ್ಲಿ ಗೋಣಿ ತುಂಬ ಭತ್ತವನ್ನು ತುಂಬಿಸಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ನಡುರಾತ್ರಿ ಹೋಗಿ ತನ್ನ ಸಹೋದರನ ಗೋದಾಮಿನಲ್ಲಿ ಅದನ್ನು ಸೇಕರಿಸಿ ಮೆಲ್ಲಗೆ ಹಿಂದೆಗೆ ಬರುತ್ತಿದ್ದ. ಯಾರಿಗೂ ಗೊತ್ತಾಗಲಿಲ್ಲ, ಅವನ ಹೆಂಡತಿಗೆ, ಸಹೋದರನಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಹಾಗೆಯೇ ಈ ಮದುವೆ ಆಗದ ಸಹೋದರನಿಗೊಂದು ಮನಸ್ಸಿನಲ್ಲಿ ಆಲೋಚನೆ ಹೇಳ್ತಾರೆ, ನಾನು ಒಬ್ಬಂಟಿಗೆ, ನನಗೆ ಯಾಕೆ ಅಷ್ಟು ಬೆಳೆ ಫಸಲು, ಅರ್ಧ ಭಾಗ, ಒಬ್ಬನಿಗೆ ಎಷ್ಟು ತಿನ್ನಲಿಕ್ಕೆ ಆಗ್ತದೆ? ನನ್ನ ಸಹೋದರನಿಗೆ ಮಡದಿದ್ದಾಳೆ, ಮಕ್ಕಳಿದ್ದಾರೆ, ಉಣ್ಣುವ ಬಾಯಿಗಳಿವೆ, ಆದ ಕಾರಣ ನಾನೇನಾದರೂ ಮಾಡಬೇಕು ಅಂತ ಹೇಳಿ ಯಾರಿಗೂ ತಿಳಿಯದೆ ಒಂದು ಗೋಣಿಯಲ್ಲಿ ತುಂಬ ಭತ್ತವನ್ನು ತುಂಬಿಸಿ ತನ್ನ ಬೆನ್ನ ಮೇಲೆ ಹಾಕ್ಕೊಂಡು ನಡುರಾತ್ರಿಯಲ್ಲಿ ನಡೆಯುತ್ತಾ ಹೋಗಿ ತನ್ನ ಸಹೋದರನ ಈ ಗೋದಾಮಿನಲ್ಲಿ ಹೋಗಿ ಹಾಕಿ ಮೆಲ್ಲಗೆ ಹಿಂದೆ ಬರುತ್ತಿದ್ದ. ಪ್ರತಿ ವರ್ಷ ಫಸಲು ಆದ ನಂತರ ಅದನ್ನು ಇಬ್ಬಾಗ ಮಾಡಿ ತನಗೆ ಬೇಕಾದಷ್ಟು ಇಟ್ಟು ಬೇರೆ ಮಾರಿ ಜೀವನ ಸಾಗಿಸಿದರು. ಆದರೂ ಪ್ರತಿ ವರ್ಷ ಹೀಗೆ ಯಾರಿಗೂ ತಿಳಿಯದೆ 2
ಆದ ಫಸಲಿನಲ್ಲಿ ಒಂದು ಭಾಗವನ್ನು ಗೌಪ್ಯವಾಗಿ ಹೋಗಿ ತನ್ನ ಸಹೋದರನಿಗೆ ಕೊಡ್ತಾ ಇದ್ದರು. ಒಂದು ರಾತ್ರಿ ಈ ಇಬ್ಬರೂ ಸಹೋದರರು ಒಂದೇ ಸಮಯದಲ್ಲಿ ಎದ್ದರು. ಒಂದೇ ಸಮಯದಲ್ಲಿ ತನ್ನ ಗೋಣಿಗಳಲ್ಲಿ ಭತ್ತವನ್ನು ತುಂಬಿಸಿ ತಮ್ಮ ಬೆನ್ನ ಮೇಲೆ ಹಾಕ್ಕೊಂಡು ಮೆಲ್ಲಮೆಲ್ಲಾನೆ ಯಾರಿಗೂ ತಿಳಿಯದೆ ನಡೆಯುತ್ತಾ ಇದ್ದಾಗ ನಡುದಾರಿಯಲ್ಲಿ ಸಿಕ್ಕಿದರು. ಅವರಿಗೆ ಆಶ್ಚರ್ಯ ಆಯಿತು. ಈಗ ತಿಳಿಯಿತು, ನಾನು ಎಷ್ಟು ಭತ್ತ ಕೊಟ್ಟರು ನನ್ನ ಗೋದಾಮಿನಲ್ಲಿ ಭತ್ತ ಕಡಿಮೆ ಆಗುವುದಿಲ್ಲ. ನನಗೂ ಈಗ ತಿಳಿಯಿತು, ನೀನು ಮಾಡ್ತಾ ಇದ್ದೀಯಾ ಹೀಗೆ ಅಂತ. ಹೌದು, ನೀನು ಕೂಡ ಮಾಡ್ತಿದ್ದೀಯಾ ಅಂತ ಹೇಳಿ ಅಂದು ಈ ಸಹೋದರರು ಒಬ್ಬರನ್ನೊಬ್ಬರು ತಬ್ಬಿ ಹಿಡಿದು ಪ್ರೀತಿಯಿಂದ ಚುಂಬಿಸಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸರು. ಆ ಸ್ಥಳದಲ್ಲಿ ನಮ್ಮ ದೇವರಿಗೆ ದೇವಾಲಯವನ್ನು ಕಟ್ಟೋಣ ಎಂದು ಈ ಸ್ಥಳೀಯರು ನಿರ್ಧಾರ ಮಾಡಿ ಅಂಥ ಸ್ಥಳದಲ್ಲಿ ದೇವಾಲಯ ಕಟ್ಟಿದರು. ದೇವಾಲಯ ಕಟ್ಟಿದಿಂದ ಜನರು ದೇವರಿಗೆ ಖಂಡಿತವ ಮಹಿಮೆ ಸಲ್ಲುವುದಿಲ್ಲ. ಸಹೋದರ ಸಹೋದರಿಯಂತೆ ನಾವು ಯಾವಾಗ ಬಾಳ್ತೇವೋ, ಒಬ್ಬರನ್ನೊಬ್ಬರ ಬಗ್ಗೆ ಕಾಳಜಿ ಇಟ್ಕೊಳ್ತೇವೋ, ಅಲ್ಲಿ ದೇವರ ಪ್ರತಿಷ್ಠಾಪನೆ ಆಗ್ತದೆ. ನನಗೆ ನನ್ನ ಜನರ ನಡುವೆ ಜೀವಿಸುವುದಂದರೆ ತುಂಬ ಇಷ್ಟ ಅಂತ ದೇವರು ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ದೇವರು ಜನರ ನಡುವೆ ಬಾಳಲು ಇಚ್ಛಿಸ್ತಾರೆ. ನಾನು ನಿಮ್ಮ ದೇವರು, ನೀವು ನನ್ನ ಪ್ರಜೆಗಳು ಅಂತ ಯಾವಾಗಲೂ ಅನೇಕ ಬಾರಿ ಬೈಬಲ್ನಲ್ಲಿ ಹೇಳಿದ ವಾಕ್ಯಗಳನ್ನು ನೀವು ಕೇಳಿತಾ ಇದ್ದೀರಿ. ಈ ಸ್ಥಳದಲ್ಲಿ ಅಂಥ ಒಂದು ಪವಿತ್ರತೆ ಇದೆ. ಇಲ್ಲಿ ಜನರು ಕೂಡುವಂಥ ಸ್ಥಳ. ಒಂದು ಪ್ರೀತಿಯ ವಾತಾವರಣವನ್ನು ಯಾವಾಗ ನಾವು ತಯಾರು ಮಾಡ್ತೇವೋ ಅಂಥ ಸ್ಥಳದಲ್ಲಿ ದೇವರ ವಾಸ. ಆಗ ಈ ದೇವಾಲಯ ಒಂದು ಅಯಸ್ಕಾಂತ ಇದ್ದಾಗೆ. ಈ ಅಯಸ್ಕಾಂತದಂತೆ ಜನರನ್ನು ತನ್ನೆಡೆಗೆ ಸೆಳೆಯುತ್ತಾ ಇದೆ. ಹಾಗೆ ಸೆಳೆದ ಹಾಗೂ ಒಟ್ಟಿಗೆ ಬಂದ ಜನರು ಅಲ್ಲಿ ನಿಜವಾಗಿ ಸತ್ಯದಲ್ಲಿ ಮತ್ತು ಆತ್ಮದಲ್ಲಿ ದೇವರಿಗೆ ಪೂಜಿಸ್ತಾ ಇದ್ದಾರೆ. ಅದು ಸ್ಥಳ ಎಲ್ಲಿಯೂ ಆಗ್ಬೋದು, ಬನ್ನೂರಿನಲ್ಲಿ ಆಗ್ಬೋದು, ಪುತ್ತೂರಲ್ಲಿ ಆಗ್ಬೋದು, ಮಾರಿಲ್ನಲ್ಲಿ ಆಗ್ಬೋದು, ಎಲ್ಲಿಯೂ ಆಗ್ಬೋದು. ಎಲ್ಲಿ ಜನರ ಹೃದಯಗಳು ಬೆಸೆಯುತ್ತವೋ ಅದೇ ಸ್ಥಳ ದೇವರಿಗೆ ಪೂಜೆ ಮಾಡುವಂಥ ನಿಜವಾದ ಪವಿತ್ರ ಸ್ಥಳ. ಆದ ಕಾರಣ ಇಲ್ಲಿ ದೇವಾಲಯ ಕಟ್ಟಿದ ನಂತರ ಏನು ಬದಲಾವಣೆ ಆಗಿದೆ ಅಂತ ಕೇಳಿದರೆ, ಇಂಥ ಪಾವಿತ್ರ್ಯತೆ ಇರುವ ಸಂಬಂಧಗಳು, ಮಕ್ಕಳಲ್ಲಿ ದೇವರ ಬಗ್ಗೆ ಪ್ರೀತಿ, ಅಭಿಮಾನ, ಭಯ ಹಾಗೂ ಅವರ ಸದ್ಗುಣಗಳು ಬೆಳೆಯುತ್ತಾ ಬರುವುದು, ಬೇಕಾದ ಧಾರ್ಮಿಕ ಶಿಕ್ಷಣ ಹಾಗೂ ಉತ್ತಮ ಮೌಲ್ಯಗಳು, ಕುಟುಂಬಗಳಿಗೆ ಸಹಾಯ ಹಾಗೂ ಇತರ ಬೇಕಾದ ಏನೆಲ್ಲ ಸಹಾಯ ಬೇಕು ಅದನ್ನು ಕೊಡುವಂತಹ ಒಂದು ಸ್ಥಳ ಅಂದರೆ ಒಂದು ಚರ್ಚು. ಯಾವಾಗ ಒಂದು ಚರ್ಚ್ ಕಟ್ತೇವೋ, ಒಂದು ದೇವಾಲಯ ಕಟ್ತೇವೋ ಅದರ ಸುತ್ತಮುತ್ತ ಅಭಿವೃದ್ಧಿ ಆಗ್ತಾ ಬರ್ತದೆ. ಕೆಲವು ಕಡೆಯಲ್ಲಿ ನಾವು ನೋಡ್ತೇವೆ, ಚರ್ಚ್ ಬಂದ ತಕ್ಷಣ ಶಾಲೆ ಬಂದ ತಕ್ಷಣ ಬೇರೆ ಬೇರೆ ಸಂಸ್ಥೆಗಳು ಬೆಳೀತಾ ಬರ್ತವೆ. ನಮ್ಮ ಈ ಕ್ರೈಸ್ತ ಜೀವನದ ಪ್ರಮುಖ ಉದ್ದೇಶ ದೇವರ ಪುತ್ರ ಯೇಸು ಕ್ರಿಸ್ತರು ಒಳಿತನ್ನು ಮಾಡಿದ ಹಾಗೇನೆ ನಾವು ಕೂಡ ಒಳಿತು ಮಾಡಿ ನಮ್ಮ ಪರಿಸರವನ್ನು ಅತಿ ಉತ್ತಮ ಪರಿಸರವನ್ನಾಗಿ ಮಾರ್ಪಡಿಸಿ ಇಲ್ಲಿಂದ ಹೋಗುವಂಥದ್ದು. ಆದ ಕಾರಣ ಈ ಬನ್ನೂರಿನಲ್ಲಿ ಆದ ಬೆಳವಣಿಗೆ, ಅದರ ಬಗ್ಗೆ ವರದಿಯಲ್ಲಿ ಕೇಳಿದ್ದೇವೆ, ನೀವು ಕೂಡ ನೋಡ್ತಾ ಇದ್ದೀರಿ. ಇಲ್ಲಿ ದೇವರ ಪ್ರೀತಿ ಹಾಗೂ ಪರಸ್ಪರ ಪ್ರೀತಿ ಇರುವ ಈ ಪವಿತ್ರ ಸ್ಥಳದಲ್ಲಿ ಇದಕ್ಕೆ 25 ವರ್ಷ ಸಂದು. ಈ ಜುಬಿಲಿ ಆಚರಣೆ ಸಮಯದಲ್ಲಿ ಈ ಚರ್ಚಿನ ಗುರು ಫಾದರ್ ಬಾಲ್ತಜಾರ್ ಪಿಂಟೋ, ಉಪಾಧ್ಯಕ್ಷರು ಥಾಮಸ್, ಕಾರ್ಯದರ್ಶಿ ಜಾಯ್ಸ್ ಹಾಗೂ ನಿಮಗೆಲ್ಲರಿಗೂ, ಈ ಚರ್ಚಿಗೆ ಸಂಬಂಧಪಟ್ಟ ಸುಮಾರು 210 ಕುಟುಂಬಗಳಿವೆ, ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರಿ, ಇಲ್ಲಿ ಸೇವೆ ಸಲ್ಲಿಸಿ ಅಥವಾ ಬುನಾದಿ ಹಾಕಿ ಆರಂಭಿಸಿ ಸೇವೆ ಸಲ್ಲಿಸಿ ಮುಂದೆ ಹೋದ ಎಲ್ಲ ಧರ್ಮಗುರುಗಳಿಗೂ, ಸಹಾಯ ಮಾಡಿದ ಎಲ್ಲ ಕುಟುಂಬಗಳಿಗೂ, ಪ್ರತಿಯೊಬ್ಬರಿಗೂ ನಿಮಗೆ ಜುಬಿಲಿಯ ಶುಭಾಶಯಗಳನ್ನು ಕೋರಿ ಕೊನೆಗೊಳಿಸ್ತೇನೆ. ಸ್ವಲ್ಪ ಉದ್ದ ಆಯಿತು, ಸಹಿಸಬೇಕು.